ಅಮೃತಜ್ಞಾನ ವಾಹಿನಿಯ ಎಲ್ಲಾ ವೀಕ್ಷಕರಿಗೂ ಆದರದ ಸ್ವಾಗತ. ಈ ದಿನದಂದು ಜನ್ಮದಿನ ಹಾಗೂ ಮದುವೆಯ ವಾರ್ಷಿಕೋತ್ಸವ ಆಚರಿಸಿಕೊಳ್ಳುತ್ತಿರುವ ವೀಕ್ಷಕರಿಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಇಂದಿನ ಪಂಚಾಂಗ ವಿಶ್ವಾವಸುನಾಮ ಸಂವತ್ಸರ ದಕ್ಷಿಣಾಯನ ಹೇಮಂತ ಮಾರ್ಗಶೀರ್ಷ ಮಾಸ ಶುಕ್ಲ ಪಕ್ಷ 2 ಡಿಸೆಂಬರ್ 2025 ಮಂಗಳವಾರ. ಸೂರ್ಯೋದಯ ಬೆಳಗ್ಗೆ 6:41, ಸೂರ್ಯಾಸ್ತ ಸಂಜೆ 5:52. ಚಂದ್ರೋದಯ ಮಧ್ಯಾಹ್ನ 3:20, ಚಂದ್ರಾಸ್ತ ರಾತ್ರಿ 4:24 ಡಿಸೆಂಬರ್ 3. ಇಂದಿನ ತಿಥಿ ದ್ವಾದಶಿ ಮಧ್ಯಾಹ್ನ 12:12 ನಂತರ ತ್ರಯೋದಶಿ. ಯೋಗ ವರ್ಯಾನ್ ರಾತ್ರಿ 9:08 ನಂತರ ಪರಿಗ. ನಕ್ಷತ್ರ ಅಶ್ವಿನಿ ಸಂಜೆ 6:23 ನಂತರ ಭರಣಿ. ಕರ್ಣ ಬಾಲವ ಮಧ್ಯಾಹ್ನ 3:57, ಕೌಲವ ರಾತ್ರಿ 2:14 ಡಿಸೆಂಬರ್ 3 ನಂತರ ತೈತಿಲ. ಇಂದಿನ ಶುಭ ಮುಹೂರ್ತದಲ್ಲಿ ಬ್ರಾಹ್ಮಿ ಮುಹೂರ್ತ ರಾತ್ರಿ 4:46 ರಿಂದ 5:36, ಅಭಿಜಿತ್ ಮುಹೂರ್ತ ಬೆಳಗ್ಗೆ 11:46 ರಿಂದ 12:32, ಪ್ರಾತಃ ಸಂಧ್ಯಾ ಬೆಳಗಿನ ಜಾವ 5:11 ರಿಂದ 6:27. ಸಂಧ್ಯಾಕಾಲ ಸಂಜೆ 5:52 ರಿಂದ 7:07, ಅಮೃತ ಕಾಲ ಮಧ್ಯಾಹ್ನ 2:23 ರಿಂದ 3:49, ಸರ್ವಾರ್ಥ ಸಿದ್ಧಿ ಮತ್ತು ಅಮೃತ ಸಿದ್ಧಿಯೋಗ ಬೆಳಗ್ಗೆ 6:27 ರಿಂದ 8:51. ಅಶುಭ ಗಳಿಗೆಗಳಲ್ಲಿ ರಾಹುಕಾಲ ಮಧ್ಯಾಹ್ನ 3 ರಿಂದ 4:26, ಯಮಗಂಡ ಕಾಲ ಬೆಳಗ್ಗೆ 9:18 ರಿಂದ 10:43, ವರ್ಜ್ಯಕಾಲ ಸಂಜೆ 5:16 ರಿಂದ 6:42, ದುರ್ಮುಹೂರ್ತ ಬೆಳಗ್ಗೆ 8:44 ರಿಂದ 9:29 ನಂತರ ರಾತ್ರಿ 10:54 ರಿಂದ 11:44. ಸಂಜೆ 6:23 ತಾರಬಲ ಇರುವ ನಕ್ಷತ್ರಗಳು: ಭರಣಿ, ಕೃತ್ತಿಕ, ಮೃಗಶಿರ, ಪುನರ್ವಸು, ಆಶ್ಲೇಷ, ಪೂರ್ವ ಫಾಲ್ಗುಣಿ, ಉತ್ತರ ಫಾಲ್ಗುಣಿ, ಚಿತ್ತ, ವಿಶಾಖಿ, ಜ್ಯೇಷ್ಠ, ಪೂರ್ವಾಷಾಢ, ಉತ್ತರಾಷಾಢ, ಧನಿಷ್ಠ, ಪೂರ್ವ ಭಾದ್ರಪದ, ರೇವತಿ. ಮಾರನೆಯ ದಿನ ಮುಂಜಾನೆಯವರೆಗೆ ತಾರಬಲ ಇರುವ ನಕ್ಷತ್ರಗಳು: ಅಶ್ವಿನಿ, ಕೃತ್ತಿಕ, ರೋಹಿಣಿ, ಆರ್ದ್ರ, ಪುಷ್ಯ, ಮಗ, ಉತ್ತರ ಫಾಲ್ಗುಣಿ, ಹಸ್ತ. ಸ್ವಾತಿ, ಅನುರಾಧ, ಮೂಲ, ಉತ್ತರಾಷಾಢ, ಶ್ರವಣ, ಶತಭಿಷ, ಉತ್ತರ ಭಾದ್ರಪದ. ಮಾರನೆಯ ದಿನ ಮುಂಜಾನೆಯವರೆಗೆ ಚಂದ್ರಬಲ ಇರುವ ರಾಶಿಗಳು: ಮೇಷ, ಮಿಥುನ, ಕರ್ಕ, ತುಲಾ, ವೃಶ್ಚಿಕ, ಕುಂಭ. ಇಂದಿನ ರಾಶಿ ಭವಿಷ್ಯ. ಮೇಷರಾಶಿ, ನಿಮ್ಮ ವ್ಯಾಪಾರದ ಕುರಿತಾಗಿ ನಿಮ್ಮ ಮಿತ್ರರೊಂದಿಗೆ ಸಲಹೆ ಪಡೆಯಬಹುದು. ದಿನ ಅನುಕೂಲಕರವಾಗಿರುತ್ತದೆ. ಈ ದಿನ ನಿಮ್ಮ ಜೀವನ ಶೈಲಿ ಆಯೋಜಿಸಿ ನೀವು ಮಾಡಬೇಕಿರುವ ಕಾರ್ಯಗಳ ಕುರಿತಾಗಿ ಯಾವುದು ಉತ್ತಮ ಯಾವುದು ಹಾನಿಕರ ಎಂಬುದನ್ನು ವಿಚಾರ ಮಾಡಲು ಉತ್ತಮ ದಿನ. ಹೂಡಿಕೆ ಮಾಡುವುದಿದ್ದಲ್ಲಿ ಸರಿಯಾಗಿ ಪರೀಕ್ಷಿಸಿ ಮುಂದುವರಿಯಿರಿ. ಕೆಲಸದ ಸ್ಥಳದಲ್ಲಿ ಗೌರವ ಸಿಗುವುದು. ಇಂದು ದುಬಾರಿ ವಸ್ತುಗಳನ್ನು ಖರೀದಿಸುವಿರಿ. ವೃಷಭ ರಾಶಿ, ಈ ದಿನ ನಿಮ್ಮ ಮನಸ್ಸಿಗೆ ಅಷ್ಟು ಹಿತವೆನಿಸುವುದಿಲ್ಲ. ಅರಿಯದ ಗೊಂದಲ ಮತ್ತು ಒತ್ತಡದಿಂದ ತುಂಬಿರುವುದು. ವೃತ್ತಿಯಲ್ಲಾಗಲಿ ಮನೆಯವರೊಡನೆಯಾಗಲಿ ವಾದಗಳಿಗೆ ಇಳಿಯಬೇಡಿ. ಒಂದು ಸಣ್ಣ ವಿಷಯವು ವಿವಾದ ರೂಪವನ್ನು ಪಡೆಯಬಹುದು. ಇಂದು ಯಾವುದೇ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳದಿರುವುದು ಉತ್ತಮ. ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯವಿರುವುದು. ಕೃಷ್ಣನ ಆರಾಧನೆ ಮನಸ್ಸಿಗೆ ನೆಮ್ಮದಿ ನೀಡುವುದು. ಮಿಥುನ ರಾಶಿ, ಇಂದು ತುಂಬಾ ಅನುಕೂಲಕರ ದಿನ. ಆರ್ಥಿಕ ಲಾಭ ಉಂಟಾಗುವುದು. ನಿರೀಕ್ಷೆಗೆ ತಕ್ಕಂತೆ ಕೆಲಸ ನಿರ್ವಹಿಸುವಿರಿ ಮತ್ತು ಬಡ್ತಿ ಪಡೆಯುವ ಸಾಧ್ಯತೆ ಇದೆ. ನಿಮ್ಮ ಸಂಗಾತಿಯ ಸಲಹೆ ನಿಮಗೆ ಪ್ರಯೋಜನಕಾರಿಯಾಗುವುದು. ಕೆಲಸದ ಹೆಚ್ಚಿನ ಒತ್ತಡದ ನಡುವೆಯೂ ಮಡದಿ ಮಕ್ಕಳೊಂದಿಗೆ ಸಂತೋಷಕರ ಉತ್ತಮ ಸಮಯ ಕಳೆಯುವಿರಿ. ಎಲ್ಲಾ ಲೌಕಿಕ ವಿಷಯಗಳಲ್ಲೂ ಇಂದು ದಿನ ತುಂಬಾ ಅನುಕೂಲಕರವಾಗಿದೆ. ಆರೋಗ್ಯ ಉತ್ತಮವಿರುವುದು. ಕಟಕ ರಾಶಿ, ಇಂದು ಮಧ್ಯಾಹ್ನದ ವೇಳೆಗೆ ವ್ಯಾಪಾರದಲ್ಲಿ ನಿರೀಕ್ಷೆಗೆ ತಕ್ಕಂತೆ ಲಾಭವನ್ನು ಪಡೆಯಬಹುದು. ವೃತ್ತಿಪರರಿಗೆ ಕೆಲಸದಲ್ಲಿ ಪರಿಶ್ರಮದ ಫಲವಾಗಿ ಪ್ರಮೋಷನ್ ಸಿಗುವ ಸಾಧ್ಯತೆ ಇದೆ. ನಿಮ್ಮ ಮಹತ್ವಾಕಾಂಕ್ಷೆಯನ್ನು ಈಡೇರಿಸಿಕೊಳ್ಳಲು ಹೆಚ್ಚಿನ ಪರಿಶ್ರಮ ಪಡುವಿರಿ. ಹೊಸ ಕೆಲಸದ ನಿರೀಕ್ಷೆಯಲ್ಲಿರುವವರಿಗೆ ದಿನ ತುಂಬಾ ಅನುಕೂಲಕರವಾಗಿದೆ. ಮನೆಯ ಸದಸ್ಯರು ನಿಮ್ಮೊಂದಿಗೆ ತುಂಬಾ ಸಂತೋಷವಾಗಿರುತ್ತಾರೆ. ನಿಮ್ಮ ತಂದೆಯವರ ಬೇಡಿಕೆಗಳನ್ನು ನೆರವೇರಿಸಿ ಅದು ನಿಮಗೆ ಫಲಪ್ರದವಾಗುವುದು. ಸಿಂಹರಾಶಿ, ಹೆಚ್ಚಿನ ಕೆಲಸದ ಒತ್ತಡದ ಜೊತೆಗೆ ನಿಮ್ಮ ಕಾರ್ಯವೈಖರಿಯ ಬಗ್ಗೆ ಚಿಂತಿಸುವಿರಿ. ಹಣಕಾಸು ಲಾಭ ಒಂದಕ್ಕಿಂತ ಹೆಚ್ಚು ಮೂಲಗಳಿಂದ ಗಳಿಸಲು ಆಲೋಚಿಸುವಿರಿ. ಗಂಡ ಹೆಂಡತಿಯ ಮಧ್ಯೆ ಈಗ ಜಗಳಗಳಾಗುವ ಸಾಧ್ಯತೆ ಇದೆ. ವಾದಗಳಿಗೆ ಇಳಿಯಬೇಡಿ. ಈ ದಿನ ಉದ್ಯೋಗಸ್ಥರಿಗೆ ಕೆಲಸದಲ್ಲಿ ಆಸಕ್ತಿ ಇರುವುದಿಲ್ಲ. ಜನ ನಿಮ್ಮ ಭಾವನೆಗಳ ಲಾಭ ಪಡೆಯಲು ಪ್ರಯತ್ನಿಸುತ್ತಾರೆ. ನಕಾರಾತ್ಮಕ ಜನರಿಂದ ದೂರ ಉಳಿಯಿರಿ. ಕನ್ಯಾ ರಾಶಿ, ಇಂದು ಅನವಶ್ಯಕ ಕೆಲಸಗಳಲ್ಲಿ ಸಮಯ ವ್ಯರ್ಥ ಮಾಡಬೇಡಿ.
ನಿಮ್ಮ ಹಠಾತ್ ಪ್ರತಿಕ್ರಿಯೆಗಳು ವ್ಯಾಪಾರ ವ್ಯವಹಾರಗಳಲ್ಲಿ ನಷ್ಟವನ್ನು ತಂದೊಡ್ಡಬಹುದು. ನಿಮ್ಮ ಮನಸ್ಸನ್ನು ನೀವು ಶಾಂತವಾಗಿಟ್ಟುಕೊಂಡು ಕಾರ್ಯನಿರ್ವಹಿಸಿ. ವಿವಾದಗಳಿಂದ ದೂರವಿರಿ. ದಿನಾಂತ್ಯದ ವೇಳೆಗೆ ಸ್ವಲ್ಪ ಆರ್ಥಿಕ ಲಾಭವಾಗಬಹುದು. ಕೆಮ್ಮು, ಶೀತ ಬರುವ ಸಾಧ್ಯತೆಯಿದೆ. ತುಲಾರಾಶಿ, ಇಂದು ಸಂದರ್ಭಗಳು ನಿಮಗೆ ಅನುಕೂಲಕರವಾಗಿರುತ್ತದೆ. ಇಂದು ನಿಮ್ಮ ಮೇಲಧಿಕಾರಿಗಳೊಡನೆ ಒಳ್ಳೆಯ ಸೌಹಾರ್ದತೆ ಇರುವುದು ಮತ್ತು ನಿಮ್ಮ ಸಹೋದ್ಯೋಗಿಗಳೊಂದಿಗೆ ಪ್ರಮುಖ ಚರ್ಚೆಗಳನ್ನು ಮಾಡಬಹುದು. ನಿಮ್ಮ ಆರ್ಥಿಕ ಪರಿಸ್ಥಿತಿ ಉತ್ತಮಗೊಳ್ಳುವುದು. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಹೆಚ್ಚಿನ ಯಶಸ್ಸನ್ನು ಸಾಧಿಸಬಹುದು. ಸಂಗಾತಿಯೊಂದಿಗೆ ಮಧುರಮಯ ಸಮಯವನ್ನು ಕಳೆಯುವಿರಿ. ಇಂದು ಹಣಕಾಸಿನ ಹೂಡಿಕೆ ಮಾಡಬಹುದು. ವೃಶ್ಚಿಕ ರಾಶಿ, ದಿನದ ಆರಂಭವು ತುಂಬಾ ಶುಭಕರವಾಗಿರುತ್ತದೆ. ಇಂದು ನೀವು ತುಂಬಾ ಕಾರ್ಯನಿರತರಾಗಿರುತ್ತೀರಿ. ಕುಟುಂಬ ಜೀವನದಲ್ಲಿ ಪ್ರೀತಿ ಮತ್ತು ಸಾಮರಸ್ಯ ಹೆಚ್ಚುವುದು. ನಿಮ್ಮ ಸಂಬಂಧಿಕರಿಂದ ಶುಭ ಸುದ್ದಿ ಕೇಳಬಹುದು. ಕುಟುಂಬದಲ್ಲಿ ನಿಮ್ಮ ಪ್ರಾಮುಖ್ಯತೆ ಹೆಚ್ಚಾಗುವುದು. ನಿಮ್ಮ ಅಧಿಕಾರಿಗಳು ನಿಮ್ಮ ಮೇಲೆ ಭರವಸೆಯನ್ನು ಹೊಂದಿರುವರು. ಯಾವುದೇ ವಿವಾದಗಳಿಗೆ ಆಸ್ಪದ ನೀಡಬೇಡಿ. ಈ ದಿನ ನೀವು ಪ್ರಯಾಣ ಮಾಡಬಹುದು. ಧನುರಾಶಿ, ವೃತ್ತಿಯಲ್ಲಿ ನಿಮ್ಮ ಅಧಿಕಾರಿಗಳು ನಿಮ್ಮ ಸಾಮರ್ಥ್ಯವನ್ನು ಪರೀಕ್ಷಿಸಬಹುದು. ಕೆಲಸ ಬೇಗ ಮುಗಿಸಲು ಪ್ರಯತ್ನಿಸುವಿರಿ, ಆದರೆ ನೀವು ನಿರೀಕ್ಷಿಸಿದ ಸಮಯಕ್ಕೆ ಆಗದೆ ಒತ್ತಡ ಇರಬಹುದು. ಮಾತನಾಡುವಾಗ ಎಚ್ಚರವಿರಲಿ, ಇಲ್ಲದಿದ್ದಲ್ಲಿ ಸಮಸ್ಯೆಗಳಾಗಬಹುದು. ಸಂಗಾತಿಯೊಂದಿಗೆ ವಾದಕ್ಕಿಳಿಯಬೇಡಿ. ವಿದ್ಯಾರ್ಥಿಗಳು ದೊಡ್ಡ ಕಂಪನಿಯಿಂದ ಕೆಲಸದ ಪ್ರಸ್ತಾಪನೆ ಪಡೆಯಬಹುದು. ಸಂಶೋಧನಾ ಕಾರ್ಯದಲ್ಲಿ ಉತ್ತಮ ಯಶಸ್ಸು ಸಾಧಿಸುತ್ತೀರಿ. ಮಕರ ರಾಶಿ, ದಿನ ನಿಮಗೆ ಅನುಕೂಲಕರವಾಗಿರುವುದಿಲ್ಲ. ಇಂದು ನಿಮ್ಮ ಮನಸ್ಥಿತಿ ಕಿರಿಕಿರಿಯನ್ನುಂಟು ಮಾಡಬಹುದು. ನಿಮ್ಮ ನೆರೆಹೊರೆಯವರೊಂದಿಗೆ ಉತ್ತಮ ಸಂಬಂಧವನ್ನು ಕಾಪಾಡಿಕೊಳ್ಳಿ. ಬೇರೆಯವರ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡಬೇಡಿ. ಆರೋಗ್ಯ ಸಂಬಂಧಿ ಸಮಸ್ಯೆಗಳಲ್ಲಿ ಸುಧಾರಣೆ ಕಾಣುವ ಸಾಧ್ಯತೆ ಇದೆ. ಇಂದು ತರಾತುರಿಯ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಸಮಯ ವ್ಯರ್ಥ ಮಾಡಬೇಡಿ. ಕುಂಭರಾಶಿ, ಇಂದು ದಿನ ಸಕಾರಾತ್ಮಕ ಹಾಗೂ ಮಂಗಳಕರವಾಗಿದೆ. ನಿಮ್ಮ ಹಣಕಾಸಿನ ಪರಿಸ್ಥಿತಿ ಬಲವಾಗಿರುವುದು. ಇಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬಹುದು. ನೀವು ನಿಮ್ಮ ಪ್ರೀತಿ ಪಾತ್ರರಿಗಾಗಿ ವಿಶೇಷ ಉಡುಗೊರೆಗಳನ್ನು ಖರೀದಿಸಬಹುದು. ನಿಮ್ಮ ವೈವಾಹಿಕ ಜೀವನದ ತೊಡಕುಗಳು ನಿವಾರಣೆಯಾಗಿ ಸಂಗಾತಿಯೊಂದಿಗೆ ಉತ್ತಮ ಸಮಯ ಕಳೆಯುವಿರಿ. ದೂರ ಪ್ರಯಾಣ ಮಾಡಬಹುದು. ಶತ್ರುಗಳು ನಿಮ್ಮಿಂದ ದೂರ ಉಳಿಯುವರು. ಮೀನರಾಶಿ, ನಿಮಗೆ ಜವಾಬ್ದಾರಿಗಳು ಹೆಚ್ಚುವುದು. ಇಂದು ಹೆಚ್ಚಿನ ಪರಿಶ್ರಮವಿರುವುದು. ಮಕ್ಕಳ ವೃತ್ತಿಗೆ ಸಂಬಂಧಿಸಿದಂತೆ ಸ್ವಲ್ಪ ಒತ್ತಡವಿರುವುದು. ಕೆಲಸದ ಸ್ಥಳದಲ್ಲಿ ನೌಕರರೊಂದಿಗಿನ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು. ಇಂದು ಯಾವುದೇ ಹೂಡಿಕೆಯಾಗಲಿ ಅಥವಾ ಸಾಲ ತೆಗೆದುಕೊಳ್ಳುವುದನ್ನು ಮುಂದೂಡಿ ಆಗದಿದ್ದಲ್ಲಿ ತುಂಬಾ ಎಚ್ಚರಿಕೆಯಿಂದ ನಿಭಾಯಿಸಿ. ಈ ದಿನ ಆಹಾರದ ವಿಷಯದಲ್ಲಿ ಗಮನವಹಿಸಿ. ಹೊಟ್ಟೆಯ ಉಬ್ಬರ ಅನುಭವವಾಗಬಹುದು. ವೀಕ್ಷಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ. ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ.